ಈ ಪ್ರಪಂಚದ ಪ್ರತಿಯೊಬ್ಬ ಮಾಡು ಸತ್ಯವನ್ನು ತಿಳಿಲಿಕ್ಕೆ, ಈ ಮನುಷ್ಯ ಜನ್ಮ ಎಂಬುದೇ ಸತ್ಯವನ್ನು ತಿಳಿಲಿಕ್ಕೆ ನಮಗೆ ಮಾತ್ರ ಗೊತ್ತಿಲ್ಲ. ಗೊತ್ತಿದ್ದವರು ಪ್ರಪಂಚಕ್ಕೆ ಕಾಣುವುದಿಲ್ಲ, ಗೊತ್ತಿರುವಾಗ ಅವರು ಬೇಡ. ಅದೇ ಹೇಳೋದು, ನನ್ನನ್ನು ನಂಬುದು ಬೇಡಪ್ಪ, ನಾವು ಸರಿ ಇಲ್ಲ, ಓಕೆ, ಸಂತೋಷ, ಖುಷಿಯಾಗಿರುವ, ನೀವು ಸರಿ ಇದ್ದೀರಲ್ಲ, ಸಂತೋಷವಾಗಿ. ಇದನ್ನು ದಾಟಿ ಒಬ್ಬ ಬಂದು ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದ್ರೆ ನಾನೆಂತ ಮಾಡ್ಲಿಕ್ಕಾಗ್ತದೆ? ಶ್ರೀಕೃಷ್ಣ ಪರಮಾತ್ಮನಿಗೆ ಪಂಚಪಾಂಡವರು ಅಷ್ಟು ಶರಣಾಗತಿಯಾಗಿದ್ದರು, ಎಲ್ಲರೂ ಏನು ಹೇಳಿದ ಕೆಲಸವನ್ನು ಮಾಡ್ಲಿಕ್ಕೆ ರೆಡಿ ಇದ್ರು. ಆದರೆ ಕೃಷ್ಣ ಯಾಕೆ ಅರ್ಜುನನ್ನ ಆಯ್ಕೆ ಮಾಡಿದ? ಬಾಕಿದವ್ರಿಗೆ ಹೇಳ್ಬೋದಿತ್ತಲ್ಲ. ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಒಂದು ಸತ್ಯ ಸಂದೇಶ ಹೋಗ್ತಾ ಉಂಟು ಎಂಬ ಆತ್ಮವಿಶ್ವಾಸ, ಒಂದು ನಂಬಿಕೆ, ವೈಯಕ್ತಿಕ ಜ್ಞಾನ ಇವತ್ತಲ್ಲ ಇದ್ರೂ ನಾಳೆ ಬೇಕಾಗ್ಬೋದು. ಎಲ್ಲ ವಿಚಾರ ಬೇಕಾಗೋದು ಕಳೆದು ಹೋದ ನಂತರವೇ. ಇಲ್ಲಿಗೆ ಜನ ಯಾಕೆ ಬರ್ತಾರೆ ಅಂತ ನೀವು ವೈಯಕ್ತಿಕ ನಿಮ್ಮನ್ನೇ ನಾನು ಕೇಳಿದ್ರೆ ಏನು ಹೇಳ್ತೀನಿ? ಸತ್ಯವನ್ನು ತಿಳ್ಕೊಳ್ಳೋ ದಾರಿಯಲ್ಲಿದ್ದೇವೆ. ಖಂಡಿತವಾಗಿದ್ದೇವ್ರೆ. ಈ ಪ್ರಪಂಚದ ಪ್ರತಿಯೊಬ್ಬ ಮಾಡು ಸತ್ಯವನ್ನು ತಿಳಿಲಿಕ್ಕೆ, ಈ ಮನುಷ್ಯ ಜನ್ಮ ಎಂಬುದೇ ಸತ್ಯವನ್ನು ತಿಳಿಲಿಕ್ಕೆ ನಮಗೆ ಮಾತ್ರ ಗೊತ್ತಿಲ್ಲ. ಗೊತ್ತಿದ್ದವರು ಪ್ರಪಂಚಕ್ಕೆ ಕಾಣುವುದಿಲ್ಲ, ಗೊತ್ತಿರುವಾಗ ಅವರು ಬೇಡ. ಅರ್ಥ ಆಯ್ತಾ? ಇದೆಲ್ಲ ಗುರು ಸೇವೆ ಮೂಲಕ ತಿಳಿದುಕೊಳ್ಬೇಕು. ಪ್ರಿಯ ಅಂತ ಹೇಳಿದ್ದಾರೆ. ಸತ್ಯಪ್ರಿಯ, ಹೌದು, ಖಂಡಿತವಾಗಿ. ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಅರ್ಥ ಆಯ್ತಲ್ವ? ಪ್ರೀತಿ ಮಾಡು. ಅಲ್ಲ, ಸತ್ಯವನ್ನು ಅರ್ಥ ಮಾಡ್ಕೊಂಡವ್ರಿಗೆ ಪ್ರಿಯ. ಖಂಡಿತವಾಗಿ. ಸತ್ಯ ಎಂಬುದು ಕಠಿಣ, ಸತ್ಯ ಎಂಬುದು ಕಹಿ. ಅಪ್ರಿಯ, ಅದು ಪ್ರಿಯ ಆಗಬೇಕು, ಅಪ್ರಿಯ ಇದ್ದದ್ದು ಪ್ರಿಯ ಆಗಬೇಕು. ಈಗ ನಿಮ್ಮ ಸ್ವಭಾವ, ರೂಪ, ನಿಮ್ಮ ಒಟ್ಟು ಚಲನಶೀಲತೆ ಮತ್ತು ಇಡೀ ಆವರಣ ಈಗಿನ ಸಮಾಜಕ್ಕೆ ಅದು ಪ್ರಿಯವಾದದ್ದಲ್ಲ. ಅದು ಖಂಡಿತ ಅಲ್ಲ. ಆದ ಕಾರಣ ನಾವು ಹೇಳೋದು, ನಮ್ಮನ್ನು ಯಾರು ನಂಬಬೇಡಿಯಪ್ಪ, ಇಲ್ಲಿ ಯಾರು ಬರಬೇಡಿ, ಕೈ ಮುಗಿಬೇಡಿ, ನಾವೊಂದು ಯಾವುದೋ ಒಂದು ಸ್ಥಿತಿಯಲ್ಲಿ ಇದ್ದೇವೆ, ಇದು ನಿಮಗೆ ಸರಿಯಾಗಲಿಕ್ಕಿಲ್ಲ. ಇದನ್ನು ದಾಟಿ ಬರ್ತಾರೆ ಅಂದರೆ ಸತ್ಯಕ್ಕೆ ಬಿಟ್ಟ ವಿಚಾರ ಅಲ್ಲ, ನನಗೆ ಬಿಟ್ಟ ವಿಚಾರ ಅಲ್ಲ. ಆದರೂ ಬರ್ತಾರಲ್ಲ, ಅದು ಯಾರಿಗೆ ಬಿಟ್ಟ ವಿಚಾರ? ನನಗೆ ಬಿಟ್ಟ ವಿಚಾರವ? ಸತ್ಯಕ್ಕೆ ಬಿಟ್ಟ ವಿಚಾರ ಅಂತ ಹೇಳೋದು, ವಿಧಿ ಅಂತ ಹೇಳೋದು. ಅರ್ಥ ಆಯ್ತಾ? ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಯಾರು ಬರಬೇಡಿ, ನೀವು ಹೇಳಿದಂಥ ಗುರು ನಾನಲ್ಲ, ನನ್ನ ಹತ್ರ ಒಳ್ಳೆಯ ಗುಣಗಳಿಲ್ಲ. ಎಲೆಕ್ಷನ್ ಬರುವಾಗೆಲ್ಲ ರಾಜಕಾರಣಿಗಳೆಲ್ಲ ಬರೋದಿಲ್ಲ ನಿಮ್ಮ ಹತ್ರ? ಖಂಡಿತವಾಗಿಲ್ಲ. ನಾವು ಯಾವ ವಿಷಯದಲ್ಲಿ ಇಲ್ಲ ಅಲ್ಲ, ನಾವು ಯಾವ ವಿಷಯದಲ್ಲಿ ಇಲ್ಲ ದೇವರೇ, ನಮ್ಮ ವಿಷಯವೇ ಬೇರೆ. ಅರ್ಥ ಆಯ್ತಲ್ವ? ನಿಮಗೊಂದು ನಾಮಕರಣ ಕೂಡ ಆಯಿತು, ಗಜಾನನ ಮಹಾರಾಜ್ ಅಂತೇಳಿ. ಆಗ ಅರ್ಥ ಮಾಡಿಕೊಳ್ಬೇಕು ವಿಷಯ ಹೇಳೋದು. ಯಾವುದಕ್ಕೂ ನಾವು ವಿರುದ್ಧ ಅಲ್ಲ, ಯಾವ ವಿಷಯಕ್ಕೂ ನಾವು ವಿರುದ್ಧ ಇಲ್ಲ. ಎಲ್ಲದಕ್ಕೂ ಗೋಪಾಲ್ಪುರದಲ್ಲಿ ಇದ್ದೀರಿ, ಮೈಸೂರಿನವ್ರು ಯಾರು ಬಂದಿಲ್ಲ ನಿಮ್ಮಲ್ಲಿಗೆ? ಖಂಡಿತ ಇಲ್ಲ. ಅರ್ಥ ಆಯ್ತಲ್ಲ? ಎಲ್ಲ ನನ್ನ ಭಕ್ತಾದಿಗಳು ಅಷ್ಟೇ, ಎಲ್ಲ ಮಿಡಲ್ ಕ್ಲಾಸಲ್ಲಿ ಅವತ್ತು ಗೈದು ಊಟ ಮಾಡೋ ಭಕ್ತಾದಿಗಳು. ಎಲ್ಲ ರಾಜಕಾರಣಿಗಳು ದೊಡ್ಡ ಇಲ್ಲ, ನಮಗೆ ಅದು ಅವಶ್ಯಕತೆ ಇಲ್ಲ. ಸ್ವಾಮೀಜಿಗಳು ಅಂದರೆ ಮೊದಲು ಶ್ರೀಮಂತರ ಶಿಷ್ಯಗಳು ಫಸ್ಟ್ ಗ್ರೇಡು, ಆಮೇಲೆ ಉಳಿದವರು ನೋಡಿ. ಪ್ರಪಂಚ ಗೇಟ್ ಪಾಸಿಗೆ ದುಡ್ಡೆಲ್ಲ ಇದೆ ನೋಡಿ. ಆಮೇಲೆ ನೀವು 1 ಎಕರೆ ಜಾಗದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ. ಆಗ ಈಗ 100 ಎಕರೆಯನ್ನು ಬೆಂಗಳೂರಲ್ಲಿ, ಗೌರಿಬಿದನೂರಿನಲ್ಲೋ ಅಥವಾ ತಮಿಳುನಾಡಲ್ಲೋ ಆಧ್ಯಾತ್ಮದ ಹೆಸರಿನಲ್ಲಿ, ಶಿಕ್ಷಣದ ಹೆಸರಿನಲ್ಲಿ, ಸೇವೆಯ ಹೆಸರಿನಲ್ಲಿ 100 ಎಕರೆಗಳು ನೋಡಿ ಸ್ವಾಮಿ. ಪ್ರಪಂಚದಲ್ಲಿ 1000 ರೀತಿ ಇರ್ಬೋದು, ಅದು ನಮಗೆ ಬೇಡ. ಇದಕ್ಕೆ ನಾವು ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ವಿಷಯ, ನಮ್ಮ ಸ್ಥಿತಿ ಹೀಗೆ, ಯಾವುದು ನಮ್ಮದಲ್ಲ. ಈ ಕ್ಷಣ ನಿನ್ನದು. ಯಾರೋ ಒಬ್ಬ ಬಂದನ ಕೊಟ್ಟು ಬಿಡು, ಮುಗೀತಲ್ಲಿಗೆ. ಅರ್ಥ ಆಯ್ತಲ್ವ? ಮರುಕ್ಷಣ ನಾನು ಇದ್ದೇನೆ ಎಂಬ ಸತ್ಯ ನನ್ನ ಹತ್ರ ಇಲ್ಲ. ಅರ್ಥ ಆಯ್ತು ಹೇಳೋದು? ಮರುಕ್ಷಣ ನಾನು ಇದ್ದೇನೆ, ನಾನು ಮಾಡ್ತೇನೆ ಎಂಬ ವಿಚಾರ ಇಲ್ಲ. ಈ ಕ್ಷಣ ನನ್ನದು. ಇಲ್ಲಿ ಪ್ರತಿಯೊಬ್ಬನಿಗೆ ಹೇಳೋದಾದರೆ ಈ ಕ್ಷಣ ನಿನ್ನದು ಎಂಬ ಅರಿವು ನಿನಗೆ ಬಂದರೆ, ನೀನು ಕ್ಷಣ ಒಳ್ಳೆಯದು ಮಾಡಿದರೆ, ಅದು ಮುಂದಿನ ಕ್ಷಣ ನಿನಗೆ ಒಳ್ಳೆಯದೇ ಆಗೋದು. ಇಲ್ಲಿಗೆ ಜನ ಯಾಕೆ ಬರ್ತಾರೆ ಅಂತ ನೀವು ವೈಯಕ್ತಿಕ ನಿಮ್ಮನ್ನೇ ನಾನು ಕೇಳಿದ್ರೆ ಏನು ಹೇಳ್ತೀರಿ? ವಿಧಿ, ಅವರ ವಿಧಿಯಲ್ಲಿ ನಾನು ಬರೆದಿದ್ದೇನೆ, ನನ್ನ ವಿಧಿಯಲ್ಲಿ ಅವರನ್ನು ಬರೆದಿದ್ದೆ. ನಿನಗೆ ಇಂಥವಳೆ ಹೆಂಡತಿಯಾಗಿ ಬರಬೇಕು ಅಂತೇಳಿ ಇದ್ದರೆ ಅವಳು ತಾನೇ ಬರೋದು. ಇಂಥದೇ ಮಗು ಹುಟ್ಟಬೇಕು ಅಂತ ಇಂಥದೇ ಮಗುದಾನೆ ಹುಟ್ಟೋದು. ಚೇಂಜ್ ಮಾಡಲಿಕ್ಕಾಗ್ತದ? ಎಲ್ಲೋ ಹುಟ್ಟಿದ ಹುಡುಗ, ಎಲ್ಲೋ ಹುಟ್ಟಿದ ಹುಡುಗಿ ಒಂದಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೇನು ಕಾರಣ? ಅದೇ ರೀತಿ ಕಾರಣ ಅಲ್ವಾ ಇದು ಕೂಡ? ಅದೇ ಹೇಳೋದು, ನನ್ನನ್ನು ನಂಬುದು ಬೇಡಪ್ಪ, ನಾವು ಸರಿ ಇಲ್ಲ, ಓಕೆ, ಸಂತೋಷ, ಖುಷಿಯಾಗಿರುವ, ನೀವು ಸರಿ ಇದ್ದೀರಲ್ಲ, ಸಂತೋಷವಾಗಿರಿ. ಇಷ್ಟೇ ಹೇಳೋದು. ಇದನ್ನು ದಾಟಿ ಒಬ್ಬ ಬಂದು ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದ್ರೆ ನಾನೆಂತ ಮಾಡಲಿಕ್ಕಾಗ್ತದೆ? ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದು 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 ಒಂದು ಅದ್ಭುತ ಅಂತ ಭಾವ. ಈಗ ಒಂದು ವಿಚಾರ ಹೇಳೋದು,
ಒಂದು ಸಣ್ಣ ಒಂದು ಮೆಸೇಜ್ ಅರ್ಥ ಆಯ್ತಲ್ವ, ನಿನ್ನೆ ಮೊನ್ನೆ ಏನೋ ಓದಿದ್ದು ಮೆಸೇಜ್ ಒಂದು. ಪಂಚಪಾಂಡವರಿದ್ದರು, ಅರ್ಥ ಆಯ್ತಾ? ಪಂಚಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪಂಚಪಾಂಡವರು ಅಷ್ಟು ಶರಣಾಗತಿಯಾಗಿದ್ದರು. ಎಲ್ಲರೂ ಏನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದರು. ಆದರೆ ಕೃಷ್ಣ ಯಾಕೆ ಅರ್ಜುನನನ್ನು ಆಯ್ಕೆ ಮಾಡಿದ? ಬಾಕಿದವ್ರಿಗೆ ಹೇಳ್ಬೋದಿತ್ತಲ್ಲ. ಹೌದು, ಧರ್ಮದ ದೃಷ್ಟಿಯಿಂದ ಶ್ರೇಷ್ಠವಾದ ಧರ್ಮರಾಯನೇ ಇದ್ನಲ್ಲ. ಇದ್ದ. ಯಾಕೆ ಅರ್ಜುನನನ್ನು ಆಯ್ಕೆ ಮಾಡಿದ? ಅರ್ಜುನ ಶ್ರೇಷ್ಠ ಅಂತ ಯಾಕೆ ಹೇಳಿದ? ಎಲ್ಲರಿಗೂ ಹೇಳ್ಬೋದಿತ್ತಲ್ಲ. ಅದನ್ನೇ ಪುನಃ ಕೇಳ್ತಾರೆ ಅವರು, ಪುನಃ ನಮಗೆ ಬೋಧನೆ ಮಾಡು ಅಂತೇಳಿ. ಅದೇ ಗೀತೆಯನ್ನು, ಅದೇ ಸತ್ಯವನ್ನು ನಮಗೆ ಬೋಧನೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಹೇಳಿದ್ದು ಹೇಳಿ ಆಯಿತು, ಹೋದದ್ದು ಹೋಗಿ ಆಯಿತು, ಇನ್ನೂ ಪುನಃ ಬರೋದಿಲ್ಲ. ಅದು ಆ ತಾಯಿ ಜಗನ್ಮಾತೆ ಆಶೀರ್ವಾದ, ಅವಳು ನುಡಿಸಿದ್ದು ನನ್ನ ಬಾಯಲ್ಲಿ ಅಂತೇಳಿ. ಕೃಷ್ಣ ಮುಂದೆ ಜಗದ್ಗುರು, ಎಲ್ಲರಿಗೂ ಬೇಕಾದವನು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದು, ಗುರು ಸೇವೆ ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ನೀವು ಎಂಥ ಪಾಪ ಮಾಡಿದರೂ ಕೂಡ ಗುರು ಸೇವೆ ಮಾಡಿ. ಗುರು ಊಟ ಮಾಡಿದ ಬಾಳೆ ಎಲೆ, ಎಂಜುಲು ಎಲೆಯನ್ನು ತೆಗಿರಿ, ಅವರ ಪ್ರಸಾದವನ್ನು ಊಟ ಮಾಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ಗುರುಗಳಿಗೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟ, ಅಷ್ಟು ಸತ್ಯವನ್ನು ತಿಳಿದ. ಎಲ್ಲ ಗುರುಗಳು ಹಾಗೆ ಇದ್ದಾರೆ. ನಮಗೆ ಗೊತ್ತಿಲ್ಲ ದೇವರೇ. ನಮ್ಮ ಗುರುದೇವರು, ನಮ್ಮ ಗುರು ಪರಂಪರೆಯ ವಿಚಾರ ನಮಗೆ ಗೊತ್ತು. ಬಾಕಿ ಯಾವ ವಿಚಾರ ನಮಗೆ ಗೊತ್ತಿಲ್ಲ, ಖಂಡಿತವಾಗಿಲ್ಲ. ಒಂದು ಗುರು ಅಂತ ಸಿಕ್ಕಿದರೆ ಒಂದೇ ಗುರುವಿನಲ್ಲಿ ನಿಲ್ಲಬೇಕು. ಒಂದು ಶಿಷ್ಯ ಅಂತ ಆದವ, ಅಪ್ಪ ಹೇಗೆ ಒಬ್ಬರು, ಅಮ್ಮ ಹೇಗೆ ಒಬ್ಬರು, ಗುರು ಕೂಡ ಹಾಗೆ ಆಗಬೇಕು ಒಬ್ಬರು. ಒಂದೇ ಗುರುವಿನಲ್ಲಿ ಕಂಡವರೆಲ್ಲ ಗುರುಗಳಲ್ಲ, ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ ದೇವರೇ. ಗುರುವಿನಲ್ಲಿ 3 ವಿಧ ಇದೆ, ಅರ್ಥ ಆಯ್ತಾ? ಆದಿಗುರು, ಕಾರಣಗುರು, ಕಾರ್ಯಗುರು. ಇಲ್ಲಿ ಮಾತಾಡ್ತಿರೋದು ಕಾರ್ಯಗುರು ವಿಚಾರ. ಆದಿಗುರು ಅಂದರೆ ತಾಯಿ ತಂದೆ, ಅರ್ಥ ಆಯ್ತಲ್ಲ? ಕಾರಣಗುರು ಅಂತೇಳಿದರೆ ಎಲ್ಲ ರೀತಿಯ ಗುರುಗಳು ಬರ್ತಾರೆ, ಅರ್ಥ ಆಯ್ತಲ್ವ? ಶಾಲೆ ಕಳಿಸುವ ಒಂದು ಗುರು ಬರ್ತಾರೆ, ಅದು ಸಾಂದರ್ಭಿಕವಾಗಿ. ಎಲ್ಲ ಕಾರಣಕ್ಕೆ ಸಂಬಂಧಪಟ್ಟು ಬರ್ತಾರೆ. ಕಾರ್ಯಗುರು ಅಂತೇಳಿದರೆ ನಿಮ್ಮ ಜನ್ಮದ ರಹಸ್ಯವನ್ನು ತಿಳಿಸುವವರು. ಆ ವಿಚಾರವನ್ನು ಇಲ್ಲಿ ಮಾತಾಡೋದು, ಅರ್ಥ ಆಯ್ತಾ? ಈ ಪ್ರಪಂಚದ ಸ್ಥಿತಿಗತಿಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಪ್ರಪಂಚ ನೀವು ಹೇಗೆ ನೋಡ್ತೀರ ಆಗಿರೋದು, ಅರ್ಥ ಆಯ್ತಾ ಹೇಳೋದು? ಅಲ್ಲಿ ನಾವು ಆಗಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲಲ್ಲ, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲಲ್ಲ. ನಾವು ಯಾರನ್ನೂ ಕೂಡ ಒಂದು ಇದು ಮಾಡುವಂಥ ವಿಚಾರದಲ್ಲಿ ಇಲ್ಲ, ಬನ್ನಿ ಅಂತ ಹೇಳೋ ವಿಚಾರ ಇಲ್ಲ. ನಾನೇ ಹೇಳ್ತಾ ಇದ್ದೇನೆ ಭಕ್ತರ ಹತ್ರ, ಯೂಟ್ಯೂಬಲ್ಲಿ ಮಾತಾಡೋದು ಬೇಡಪ್ಪ, ಭಕ್ತರು ಬರೋದೇ ಬೇಡ, 4 ಸಿಗರೇಟ್ ಹೇಳ್ದೆ ವೀಡಿಯೋ ಹಾಕಿಬಿಡ ಆಚೆ, ಎಲ್ಲ ಸ್ಟಾಪ್ ಆಗ್ತದೆ. ಈ ಸ್ಥಿತಿ ಎಂತ ಅಂತ ನೀವು ಹೇಳಬೇಕು. ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಮಗೆ ಬೇಕಾದ್ದು ಯಾರು? ಶರಣಾಗತಿಯಿಂದ ಬರುವ ಪ್ರೀತಿ ಇದ್ದವ ಮಾತ್ರ ಬೇಕಾದ್ದು. ನಮ್ಮ ವಿಧಿಯಲ್ಲಿ ಅವ ಇದ್ದರೆ ಬಂದು ನೋಡ್ತಾನೆ, ಯಾರಾದರೂ ಸರಿ. ನಮ್ಮ ವಿಧಿಯಲ್ಲಿದ್ದರೆ, ಅವರ ವಿಧಿಯಲ್ಲಿ ನಾನಿದ್ದರೆ ಖಂಡಿತ ನೋಡ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಒಂದು ಸತ್ಯ ಸಂದೇಶ ಹೋಗ್ತಾ ಉಂಟು ಎಂಬ ಆತ್ಮವಿಶ್ವಾಸ, ಒಂದು ನಂಬಿಕೆ, ವೈಯಕ್ತಿಕ ಜ್ಞಾನ. ಇವತ್ತಲ್ಲ ಇದ್ದರೂ ನಾಳೆ ಬೇಕಾಗ್ಬೋದು. ಎಲ್ಲ ವಿಚಾರ ಬೇಕಾಗೋದು ಕಳೆದು ಹೋದ ನಂತರವೇ. ಜೀವಂತವಾಗಿರೋ ಯಾರಿಗೂ ಬೇಡ. ಆದ ಕಾರಣ ಇಲ್ಲಿದ್ದು ವಿಚಾರ ತಿಳಿಬೇಕು ಅಂತೇಳಿದರೆ, ಗೋಪಾಲಪುರದ ವಿಚಾರ ತಿಳಿಬೇಕು ಅಂತೇಳಿದರೆ ಸ್ವಯಂ ಅಧ್ಯಯನ ಮಾಡಬೇಕು. ಸ್ವಲ್ಪ ಸಮಯ ಇರಬೇಕು, ಬರಬೇಕು, ಸೇವೆ ಮಾಡಬೇಕು, ಬೈಗಳು ತಿನ್ನಬೇಕು, ಅವಮಾನ ಪಡಬೇಕು. ಹೊತ್ತೊತ್ತಿಗೆ ಊಟ ಇರಬಾರ್ದು, ಹೊತ್ತೊತ್ತಿಗೆ ಊಟ ಇಲ್ಲ, ಹೊತ್ತೊತ್ತಿಗೆ ನಿದ್ದೆ ಇಲ್ಲ. ಇಂಥ ವಿಷಯವನ್ನೆಲ್ಲ ಸ್ವೀಕರಿಸಲಿಕ್ಕೆ ಒಬ್ಬ ರೆಡಿ ಇದ್ದರೆ ಈ ಗೋಪಾಲಪುರ ಶ್ರೀ ಗುರುಮನೆ ಎಂಬುದು ಅರ್ಥ ಆಗ್ತದೆ ಅಂತ ಹೇಳೋದು. ಮತ್ತು ಯಾವುದ್ಯಾವುದು ವಿಷಯವನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಆಮೇಲೆ ಅರಿವಿನ ಪ್ರಶ್ನೆ ಅರ್ಥ ಆದಮೇಲೆ ಖಂಡಿತವಾಗಿಯೂ ಅರ್ಥ ಆದ ನಂತರ ಅವರವರ ಜ್ಞಾನಕ್ಕೆ ಬಿಟ್ಟ ವಿಷಯ ಅಂತ ಹೇಳೋದು. ಇಲ್ಲಿ ಬರೋರು ಪ್ರತಿಯೊಬ್ಬರು ಇದಕ್ಕೆ ಬದ್ಧವಾಗಿ ಬರೋದು. ಮಲ್ಕೊಳ್ಳಿಕ್ಕೆ ಸ್ಥಳ ಇಲ್ಲ, ಹೊತ್ತೊತ್ತಿಗೆ ಊಟ ಇಲ್ಲ, ಗುರುದೇವ್ರ ಹತ್ರ ಕೂತ್ಕೊಂಡ್ರೆ ಎಷ್ಟೊತ್ತು ಆಗ್ತದೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಆಗ್ತದ, ಸಾಯಂಕಾಲ ಆಗ್ತದ, ಯಾವುದೂ ಗೊತ್ತಿಲ್ಲ. ಇಲ್ಲಿ ಬರುವವರಿಗೆ ಒಂದು ಕಂಡೀಷನ್ ಅಂತ ಹೇಳಿದರೆ ಏನಂತೇಳಿದರೆ, ಸಮಯ, ಸಂದರ್ಭ, ನಾನು, ಜಾತಿ ಎಲ್ಲ ಬಿಟ್ಟು ಬನ್ನಿ.
ಅನ್ಕಂಡೀಷನ್. ಹಾಂ, ಅನ್ಕಂಡೀಷನ್ ಲವ್. ಎಲ್ಲರೂ ಒಂದೇ, ಎಲ್ಲರೂ ಎಲ್ಲರಿಗೆ ಬೇಕಾದವರೇ, ಎಲ್ಲರೂ ಎಲ್ಲರಿಂದಲೇ ಬದುಕುದು, ಎಲ್ಲರೂ ಎಲ್ಲರಿಂದ ಬದುಕುದು ಅಂತ ಹೇಳೋದು. ಇಲ್ಲಿ ನನ್ನಿಂದ ನಾನು ಬದುಕುದಲ್ಲ, ನಾನು ಬದುಕಬೇಕಾದ್ರೆ ಇನ್ನೊಬ್ಬ ಬೇಕು, ಇನ್ನೊಬ್ಬ ಇದ್ದರೆ ನಾನು ಬದುಕಲಿಕ್ಕೆ ಸಾಧ್ಯ. ಹಾಂ, ಈ ಸತ್ಯವನ್ನು ಹೇಳುವ ವಿಚಾರ. ಎಲ್ಲರನ್ನು ಪ್ರೀತಿಸಪ್ಪ, ಎಲ್ಲರೂ ಒಂದೇ, ಪಂಚಭೂತಗಳಿಗೆ ಭೇದ ಇಲ್ಲ, ನಿನಗೆ ಯಾಕೆ ಭೇದ? ಹಾಂ. ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುದೇವರು ಅಂದರೆ ನಮಗೆ ಎಲ್ಲರಿಗೂ ಇಷ್ಟ. ಗುರುದೇವರು ಅಂದರೆ ಎಲ್ಲರಿಗೂ ಎಜುಕೇಷನ್ ಕೊಡ್ತಾರೆ, ಖುಷಿಯಾಗಿರ್ತಾರೆ. ಒಳ್ಳೆ ಓದಬೇಕು, ಕಲಿಬೇಕು, ಒಳ್ಳೆ ಎಜುಕೇಷನ್ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಗುರುದೇವರಂದರೆ ತುಂಬ ಇಷ್ಟ. ಗುರುದೇವರು ನನಗೆ ನಾನು ಕೇಳಿದ್ನೆಲ್ಲ ಕೊಡ್ತಾರೆ. ಗುರುದೇವರು ನನಗೆ ತುಂಬ ಇಷ್ಟ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಿರುಚಿಟ್ರಂಬಲಂ ಗುರುವೇ ಶರಣಂ. ತಿರುಚಿಟ್ರಂಬಲಂ ಗುರುವೇ ಶರಣಂ. ಇಲ್ಲಿ 3 ಮಕ್ಕಳಿದ್ದಾರೆ, ನೋಡ್ತಾ ಇರೋದು ಮಕ್ಕಳನ್ನು. ನಿಜವಾಗ್ಲೂ ಮಕ್ಕಳನ್ನು ಮಾತಾಡಿಸಿದ್ರೆ ಮಕ್ಕಳು ಏನು ಹೇಳ್ತಾರೆ? ಮಕ್ಕಳು ಕೆಲವೊಂದಷ್ಟು ಮಾತ್ರ ಶಬ್ದಗಳನ್ನು ಮಾತಾಡ್ತಾರೆ, ಯಾಕಂದರೆ ಅವ್ರಿಗೆ ಈ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ನಮ್ಮ ಅನುಭವಗಳು ಹೇಗೆ ಅಂತ ಕೇಳಿದರೆ, ಗುರುಗಳು ಸದಾ ಹೇಳ್ತಿರ್ತಾರೆ, ಇಲ್ಲಿ ಬರುವಂತಹ ಮಕ್ಕಳು ಎಷ್ಟು ಪುಣ್ಯವಂತರು ಅಂತ ಹೇಳಿದರೆ, ಕೆಲವೊಂದು ಮಕ್ಕಳು ಗುರುಗಳ ಒಂದು ಕೃಪಾಶೀರ್ವಾದದಿಂದ, ಅಂದರೆ ಹಿಂದೆ ನಾವು ದೈವಿಕವಾಗಿ ಚಿಂತನೆ ಮಾಡಿದಾಗ ಎಷ್ಟೋ ವಿಚಾರಗಳಲ್ಲಿ ಈ ಪುತ್ರಕಾಮೇಷ್ಟಿ ಅನ್ನತಕ್ಕಂತಹ ವಿಚಾರಗಳು ಬರುತ್ತೆ. ಹಾಗಾಗಿ ಈ ಪುತ್ರಕಾಮೇಷ್ಟಿ ಅಂದರೆ ಮಕ್ಕಳಾಗದೇ ಇರುವವರಿಗೆ ಅನೇಕ ಆ ಮಕ್ಕಳ ಸಂತಾನ ಭಗವಂತನ ಅನುಗ್ರಹದಿಂದ ಆಯಿತು ಅಂತ ಕೇಳ್ತೇವೆ ನಾವು. ಅದಕ್ಕೆ ಉದಾಹರಣೆಯಾಗಿ ರಾಮನ ಒಂದು ಜನ್ಮ ಹೇಗಾಯಿತು ಕೇಳಿದರೆ, ರಾಮಾಯಣದಲ್ಲಿ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ದಶರಥ ಮಾಡ್ತಾರೆ. ಹಾಗಾಗಿ ಆ ಸೂರ್ಯನು ಪಾಯಸದ ಕೊಡವನ್ನು ಕೊಟ್ಟು ಅಲ್ಲಿ ಮಕ್ಕಳು ಉಂಟಾಯಿತು ಅಂತೇಳಿ ಹೇಳ್ತಾರೆ ವಿಶೇಷವಾಗಿ ಪುರಾಣಗಳಲ್ಲಿ. ಅದೇ ರೀತಿಯಾಗಿ ಒಂದು ನಿಜ ಗುರುಗಳ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಇಂತಹ ವಿಶೇಷವಾಗಿರ್ತಕ್ಕಂತಹ ಆ ಪ್ರತಿಭೆ ಅಂತ ಏನು ಹೇಳ್ತೇವೆ, ಇದು ಕೂಡ, ಈ ಮಗು ಕೂಡ ವಿಶೇಷವಾಗಿ ಗುರುಗಳ ಕೃಪಾಶೀರ್ವಾದದಿಂದ ಜನಿಸಿರುವಂತಹ ಮಗು. ಗುರುಗಳು ಹೇಳ್ತಾರೆ, ಈಗ ನಿಮಗೆ ಗೊತ್ತಾಗೋದಿಲ್ಲ ಈ ಮಗು ಏನಾಗುತ್ತೆ ಅಂತ, ಆದರೆ ಅದರ ಮುಂದಿನ ಭವಿಷ್ಯವನ್ನು ನೋಡಿರ್ತಾರೆ ಗುರುಗಳು. ಹಾಗಾಗಿ ಈ ಪ್ರಕೃತಿಗೆ ಸತ್ಪುರುಷರ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪಾತ್ರಗಳು ಬೇಕಾಗುತ್ತೆ. ಆ ಸತ್ಪುರುಷರು ವಿಶೇಷವಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಪ್ರಕೃತಿಯ ಯಾವುದೋ ಒಂದು ವಿಶೇಷವಾಗಿರುವಂತಹ ಸಂಕಲ್ಪದ ಒಂದು ಸೇವೆಗಳಾಗಬೇಕಾದ್ರೆ ಅಲ್ಲಿ ಗುರುವಿನ ಸಂಪೂರ್ಣವಾಗಿರ್ತಕ್ಕಂತಹ ಕೃಪಾಶೀರ್ವಾದ ಬೇಕು. ಹಾಗಾಗಿ ಗುರುವಿನ ಆಶೀರ್ವಾದದಿಂದ ಜನಿಸಿದಂತಹ ಇಂಥ ಮಕ್ಕಳಿಂದ ಜಗತ್ತಿಗೆ ಖಂಡಿತವಾಗಿ ಮುಂದಕ್ಕೆ ಕಲ್ಯಾಣ ಆಗ್ತದೆ. ಇದರಲ್ಲಿ 2 ಮಾತಿಲ್ಲ. ಯಾಕೆ ಕೇಳಿದ್ರೆ, ಈ ಮಕ್ಕಳು ಇವರ ಆ್ಯಟಿಟ್ಯೂಡ್ ಆಗಿರ್ಬೋದು ಅಥವಾ ಇವರು ಕಲಿಯುವಂತಹ ವಿಷಯಗಳಾಗಿರ್ಬೋದು, ಇನ್ನು ಅನೇಕ ರೀತಿಯಾಗಿ ಈ ಮಕ್ಕಳು ಕೂಡ ಇಲ್ಲಿ ಬಂದರೆ ನಿದ್ರೆ ಎನ್ನುವಂಥ ವಿಚಾರಗಳನ್ನು ಕೂಡ ಈ ಮಕ್ಕಳಿಗೆ ಗೊತ್ತಿಲ್ಲದೆ ಅವರು ಆಟಾಡಿಕೊಂಡು 12, 1 ಗಂಟೆ 2 ಗಂಟೆವರೆಗೆ ಆಟಾಡಿಕೊಂಡಿರ್ತಾರೆ ಇಲ್ಲೇ. ಅದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಈ ಮಕ್ಕಳಲ್ಲಿ ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಇದು ಒಂದು ಗುರುವಿನ ವಿಶೇಷವಾಗಿರುವಂತಹ ಕೃಪೆಯಿಂದ ಸಾಧ್ಯ. ಹಾಗಾಗಿ ಆ ಒಂದು ಸಂತಾನ ಎನ್ನುವಂಥದ್ದು ಗುರುವಿನ ಮುಖಾಂತರವಾಗಿ ಈ ಜಗತ್ತಿಗೆ ಬಂದರೆ ಆ ಮಕ್ಕಳಿಂದ ಜಗತ್ತು ಕಲ್ಯಾಣ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂದೇಹಗಳಿಲ್ಲ. ಇದು ನಮ್ಮ ಗುರುಗಳ ಆಶೀರ್ವಾದದಿಂದ ಇದೆಲ್ಲರಿಗೂ ಕೂಡ ಭಕ್ತರಿಗೆ ಅನುಗ್ರಹಿತವಾಗಿದೆ. ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಸಂಸಾರಸ್ಥರಿಗೆ ವಿಶೇಷವಾಗಿ ನಮ್ಮ ಗುರುಗಳು ಸನ್ಮಾರ್ಗವನ್ನು ಅನುಗ್ರಹಿಸ್ತಾರೆ ಅಂತೇಳಿ. ಅಂತಹ ಸನ್ಮಾರ್ಗದಲ್ಲಿ ಎಲ್ಲವೂ ಕೂಡ ಬರ್ತದೆ, ಸಂತಾನದಿಂದ ಹಿಡಿದು ತಮ್ಮ ಜೀವನದ ವಿಚಾರಗಳೆಲ್ಲವೂ ಕೂಡ ಬರ್ತದೆ. ಒಂದು ಗಂಡ ಹೆಂಡಿತರಾದವರು ಯಾವ ರೀತಿಯಾಗಿ ಬಾಳಿ ಬದುಕಬೇಕಂತಕ್ಕಂಥ ವಿಚಾರಗಳು ಈ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ. ವಿಶೇಷವಾಗಿ ತಿರುಚಿಟ್ರಂಬಲಂ ಗುರುವೇಶ್ವರನ ನಮ ಶಿವಾಯ. ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ. ತಿರುಚಿಟ್ರಂಬಲಂ. ನನ್ನ ಹೆಸರು ಮುರಳಿ ಅಂತ. ನಾನು ಮೈಸೂರಿನಲ್ಲಿ ಟೀಕಾಟೋ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನನ್ನ ಪರಿಚಯ ಇಲ್ಲಿಗೆ 4 ವರ್ಷ ಆಯಿತು. ನನ್ನ ಪರಿಚಯ ಹೇಗೆಂದರೆ, ನಾನೊಬ್ಬ ಇಲ್ಲಿ ಕೂಲಿ ಕೆಲಸಕ್ಕೆ ಅಂತ ಬಂದವನು, ಅಂದರೆ ಗಾರೆ ಕೆಲಸಕ್ಕೆ ಬಂದಿದ್ದು. ನನ್ನ ಚಿಕ್ಕಪ್ಪ ಕರ್ಕೊಂಬಂದಿದ್ದು. ಇಲ್ಲಿ ಬಂದಾಗ ಸಾಮಾನ್ಯ ಸ್ಟಾರ್ಟಿಂಗಲ್ಲಿಂದನೂ ಕೆಲಸ ಮಾಡೋದು, ಮನೆಗೆ ಹೋಗೋದು, ಇಷ್ಟರಲ್ಲೇ ಇದ್ದೆ. ಆಮೇಲೆ ಒಂದು ಸಲ ಗುರುದೇವರ ಪರಿಚಯ ಆಯಿತು. ಹಾಗೆ ಪರಿಚಯದಲ್ಲಿ ದಿನ ನೋಡೋದು ಗುರುದೇವ್ರನ್ನ, ಇದೇ ರೀತಿ ನಡೀತಾ ಇತ್ತು. ಹೀಗೆ ನಡೀತಾ ಇರಬೇಕಾದ್ರೆ ನಾನು ಗಾರೆ ಕೆಲಸಕ್ಕೆ ಬಂದು 15 ವರ್ಷದ ಅನುಭವದಲ್ಲಿ ಮೊದಲ ಅನುಭವ ಅಂದರೆ, ಸಾಮಾನ್ಯವಾಗಿ ನಾವು ಎಲ್ಲೇ ಕೆಲಸ ಮಾಡಿದರೂ ಕೆಲಸ ಮಾಡೋವರೆಗೂ ಮಾತ್ರ ನಮಗೆ ಬೆಲೆ ಇರ್ತಿತ್ತು. ಕೆಲಸ ಆದಮೇಲೆ ಇನ್ನು ಓನರ್ಗಳು ಕಂಡರೂ ಮಾತಾಡ್ತಿರಲಿಲ್ಲ, ಬೇರೆ ಮನೆ ಕರೀತಿಲ್ಲ, ಆ ಥರ ಸುಮಾರು ಕಡೆ ನಡೆದಿದೆ. ಹಾಗಾಗಿ ನಾವು ಇಲ್ಲಿಗೆ ಬಂದ ಮೇಲೆ, ಅಂದರೆ ಗುರುದೇವ್ರ ಬಾಯಲ್ಲಿ ಬಂದದ್ದು, ನೀನು ಕೆಲಸದವನಲ್ಲ,
ಇಲ್ಲಿ ಸಾಮಾನ್ಯರು ಇಲ್ಲಿ ಎಷ್ಟು ಜನ ಭಕ್ತರು ಬರ್ತಾರೋ, ಇಲ್ಲಿ ಶಿಷ್ಯಂದ್ರೆ ಹೇಗಿರ್ತಾರೋ ಅದರಲ್ಲಿ ನೀನು ಒಬ್ಬ ಅಂತ ಮೊದಲನಾಗಿ ಹೇಳಿದರು ಗುರುದೇವರು. ಹಾಗಾಗಿ ಹಾಗೆ ಹೋಗ್ತಾ ಆಯಿತು, ಕೆಲಸಕ್ಕೆ ಬರ್ತಿದೆ, ಕೆಲಸ ಮಾಡ್ತಿದ್ದೆ, ಹೋಗ್ತಿದೆ. ಹಾಗೆ ಪರಿಚಯ ಆಯ್ತಾ ಗುರುದೇವರು ತುಂಬ ಪ್ರೀತಿಸೋ ಶುರು ಮಾಡಿದ್ರು ನನ್ನ. ಹೀಗೆ ಅವರ ಪ್ರೀತಿಗೆ ನಾನು ತುಂಬ ಗುರುದೇವ್ರನ್ನ ಇಷ್ಟಪಡೋಕೆ ಶುರು ಮಾಡಿದೆ. ಹಾಗೆ ಆಗ್ತಾ ಗುರುದೇವ್ರ ಬಾಯಲ್ಲಿ ನೀನು ನನ್ನ ಮಗ ಇದ್ದ ರೀತಿ ಅಂತ ಬತ್ತು. ಹಾಗೆ ನನ್ನ ಮಗ ಅಂತ ಹಂಗೆ ಪ್ರೀತಿ ಹೋಗ್ತಾ ಗುರುದೇವ್ರು ಒಂದಿನ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಕರೆದ್ರು ಒಂದಿನ. ನಾನು ಕೆಲಸ ಮಾಡ್ತಿದ್ದವನೇ ಬಂದೆ. ಕೆಲಸ ಬಂದಾಗ ಗುರುದೇವ್ರು ಪ್ರಸಾದ ಮಾಡ್ತಿದ್ರು. ಅವರು ಅಂದರೆ ಸಾಮಾನ್ಯವಾಗಿ ದಿನ ಊಟ ಮಾಡ್ತಿರಲಿಲ್ಲ ಅವಾಗ. ನಾನು ಕಣ್ಣಾರೆ ಕಂಡ ವಿಷಯ. 2 ದಿನ 3 ದಿನಕ್ಕೊಂದ್ಸಲ ಊಟ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅವರು ಪ್ರಸಾದ ಮಾಡುವಾಗ ಒಂದಿನ ಕರೆದು, ಕೆಲಸ ಮಾಡ್ತಿರೋನ್ನ ಕರೆದು ಬಾಯಲ್ಲಿ ಮಗು ಅಂತ ಕರೆದು ಬಾಯಿಗೆ ತುತ್ತು ಹಾಕಿದ್ರು. ಆ ಪ್ರೀತಿನ ನಾನು ಸಾಯಗಂಟು ಮರೆಯೋಕ್ಕಾಗಲ್ಲ. ಇನ್ನೊಂದು ಹಾಗೆ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ನಾನು ಒಂದು ವಿಷಯ ಹಂಚ್ಕೊಂಡೆ ಗುರುದೇವ್ರ ಹತ್ರ. ಗುರುದೇವ್ರೆ, ನಾನು ಮದುವೆ ಆಗಬೇಕು ಅಂತ ಹೇಳ್ಕೊಂಡಿದ್ದೆ. ಹಾಗಂದರೆ ನಂದು ತುಂಬ ತೀರಾ ಬಡತನ ನಮ್ಮದು. ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಒಂದು ಸಿಂಪಲಾಗಿ ಗುರುದೇವ, ಒಂದು ಬರೀ ಫ್ಯಾಮಿಲಿ ಆಗಬೇಕು ಅಷ್ಟು ಬಂದು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಗ ಅವ್ರ ಬಾಯಲ್ಲಿ ಬಂದ ಮಾತು, ನಿನ್ನ ಮದುವೆನ ತಲೆ ಕೆಡ್ಸ್ಕೊಬೇಡ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಾನಿದೆ, ಇಲ್ಲ ಗುರುದೇವ ಆಗಲ್ಲ ಅಂತಂದೆ. ಅವ್ರಂದರು, ನನಗೊಬ್ಬ ಮಗ ಇದ್ದಿದ್ರೆ ನಾನು ಮಾಡ್ತಿರ್ಲಿಲ್ವಾ ಅವ್ನ ಮದುವೆನ? ನನಗೊಬ್ಬ ಮಗ ಇದ್ದಿದ್ರೆ ತಂದೆಯಾಗಿ ನಾನು ಮಾಡಲೇಬೇಕು ತಾನೆ. ಈಗೂ ನೀನು ನನ್ನ ಮಗನೇ, ಹಾಗಾಗಿ ನಿನ್ನ ಜವಾಬ್ದಾರಿ ನನಗಿದೆ, ನೀ ತಲೆ ಕೆಡ್ಸ್ಕೊಬೇಡ ಅಂದ್ಕೊಂಡು ಅವರೇ ತುಂಬ ಅದ್ದೂರಿ ಅಂದರೆ ಅಂತಿಂಥ ಮದುವೆ ಇಲ್ಲ. ನನ್ನ ಲೈಫಲ್ಲಿ ನನ್ನ ಕೈಲೂ ಮಾಡ್ಕೊಳಕ್ಕಾಗ್ತಿರಲಿಲ್ಲ, ಆ ಥರ ಮದುವೆ ಮಾಡಿದ್ರು ಗುರುದೇವರು. ನನ್ನ ಮದುವೆನ ತುಂಬ ಅದ್ದೂರಿಯಾಗಿ ಮಾಡಿದರು. ಅದು ಇದೇ ಸ್ಥಳದಲ್ಲೇ ಮದುವೆ ಮಾಡಿದ್ದು ಗುರುದೇವರು. ಆ ಮದುವೆ ಜಗತ್ತಲ್ಲಿ ಎಲ್ಲೂ ನಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮದುವೆ ಪ್ರಥಮ ಇಲ್ಲೇ ಆಗಿದ್ದು, ಈ ದೇವಸ್ಥಾನದಲ್ಲಿ ಪ್ರಥಮ ಮದುವೆ ಅಂತ ನಂದೇ ಆಗಿದ್ದು. ಮತ್ತು ಅವರು ನನ್ನ ಸ್ವಂತ ಮಗನೇ ಅಂತ ಪರ್ಮನೆಂಟಾಗಿ ಅಂದ್ಕೊಂಡ್ರು. ಅದೇ ರೀತಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಕೊರತೆ ಬರದ ರೀತಿ ನೋಡಿಕೊಂಡ್ರು. ಇವತ್ತವರೆಗೂ ಅಷ್ಟೇ. ಈ 4 ವರ್ಷದಲ್ಲಿ ನನಗೆ ಇಲ್ಲಿ ಕೆಲಸಕ್ಕಿಂತ ಬೇರೆ ಕೆಲಸ ಕಡೆ ಗಮನನೇ ಬರೋಲ್ಲ. ಇಲ್ಲಿ ಕೆಲಸ ಇರಲಿ ಇಲ್ಲದೇ ಇರಲಿ, ಇಲ್ಲಿ ಅಷ್ಟು ನೆಮ್ಮದಿಯಾಗಲಿ ಬೇರೆ ಕಡೆ ಎಲ್ಲೂ ಇಷ್ಟು ಮರ್ಯಾದೆ ಸಿಗಲ್ಲ. ಮತ್ತು ಇಲ್ಲಿ ನನ್ನ ಸ್ವಂತ ಫ್ಯಾಮಿಲಿಯವರಲ್ಲಿ, ಈಗ ನನ್ನ ತಂದೆ ತಾಯಿಗಳು ಸಹ ನನಗೆ ಇಷ್ಟೊಂದು ಧೈರ್ಯ ಕೊಡಲಿಲ್ಲ. ನನ್ನ ಮದುವೆಯಲ್ಲೂ ಅಷ್ಟೇ ನನ್ನ ತಂದೆ ತಾಯಿಗಳು ನಿನಗೆ ಮದುವೆ ಆಗುವಂಥ ಒಂದು ಧೈರ್ಯ ಕೊಡಲಿಲ್ಲ. ನನಗೆ ಗುರುದೇವ್ರು ಬಿಟ್ಟರೆ ಇನ್ನು ಯಾರೂ ಆ ಟೈಮಲ್ಲಿ ಇರಲಿಲ್ಲ. ಇನ್ನೊಂದು ನಮ್ಮ ಆಶ್ರಮದ ಭಕ್ತರು, ಅವರ ಅಕ್ಕ, ಅಣ್ಣ, ತಮ್ಮ, ತಂಗಿಯಾಗಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವರ ಎಲ್ಲ ಪ್ರೀತಿಗೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ತಿರುಚಿಟ್ರಂಬಲ್.